ಪರಂಪರೆ ಉಳಿಸಲು ಹಾಗೂ ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಎಂದು ಶ್ರೀ ಕಂಚಿಕಾಮಕೋಟಿ ಪೀಠದ ಪೀಠಾಧಿಪತಿ ಜಗದ್ಗುರುಗಳಾದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿ ತಿಳಿಸಿದರು. ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಹಾರನಹಳ್ಳಿ ರಾಮಸ್ವಾಮಿ ಸಭಾಂಗಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಪರಂಪರೆ, ಧರ್ಮ ರಕ್ಷಣೆ, ಆಚಾರ ವಿಚಾರ, ಸಂಪ್ರದಾಯ, ದೇಶಭಕ್ತಿ ಪೂರಕವಾದ ಸಾಮಾಜಿಕ ಸೇವೆಯಲ್ಲಿ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿದೆ. ಭೌತಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕ ಸೇವೆಯಲ್ಲಿ ಕೆಲಸ ಮಾಡಬೇಕು. ಇಂದಿನ ಮಕ್ಕಳಿಗೆ ಪ್ರತಿಕ್ಷಣ ತರಬೇತಿ ಅಗತ್ಯವಿದೆ. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಕಲ್ಯಾಣ ಚಟುವಟಿಕೆಗಳನ್ನು ಹಾಗೂ ಅನ್ನದಾನ, ಗೋ ಸಂರಕ್ಷಣೆ ಮತ್ತು ವೃದ್ಧಾಶ್ರಮ, ಶಂಕರ ದೇವ ನೇತ್ರಾಲಯ, ಹಿಂದೂ ಮಿಷನ್ ಆಸ್ಪತ್ರೆ, ಶ್ರೀ ಕಂಚಿಕಾಮಕೋಟಿ ಚೈಲ್ಡ್ ಟ್ರಸ್ಟ್ ಆಸ್ಪತ್ರೆ, ಇನ್ನೂ ಅನೇಕ ಆರೋಗ್ಯ ಸಂಸ್ಥೆಯ ನಿರ್ವಹಣೆ ಕಾರ್ಯವನ್ನು ಕಂಚಿಕಾಮಕೋಟಿ ಮಠವು ಇಂದಿನಿಂದಲೂ ನಿರ್ವಹಣೆ ಮಾಡುತ್ತಿರುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಆರನಹಳ್ಳಿ, ಅಭಿಲಾಷೆಯಂತೆ ಪೂಜ್ಯ ಜಗದ್ಗುರುಗಳಾದ ಕಂಚಿಕಾಮಕೋಟಿ ಮಠದ ಮಠಾಧೀಶರಾದ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿ ಅವರನ್ನು ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಹಾಗೂ ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ಫಲತಾಂಬೂಲ ನೀಡಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್.ಟಿ. ದೇವೇಗೌಡರು, ಸಂಸ್ಥೆಯ ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಸಂಸ್ಥೆಯ ನಿರ್ದೇಶಕರಾದ ಎಚ್.ಎಸ್. ಗುರುಮೂರ್ತಿ, ಚೌಡುವಳ್ಳಿ ಜಗದೀಶ್, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎ.ಜೆ. ಕೃಷ್ಣಯ್ಯ, ಕಾಲೇಜಿನ ಸಹಾಯಕ ಆಡಳಿತ ಅಧಿಕಾರಿ ಪಾರ್ವತಮ್ಮ, ಕಾಲೇಜಿನ ಕಾರ್ಪೊರೇಟ್ ಡೀನ್ ಡಾಕ್ಟರ್ ಗೀತಾ ಕಿರಣ್, ಕಾಲೇಜಿನ ಅಧೀಕ್ಷಕರುಗಳಾದ ಶಿವಕುಮಾರ್, ಬಿ.ಆರ್. ರವಿ, ಪ್ರಾಧ್ಯಾಪಕರಾದ ತೇಜುನಿಧಿ, ಕಿರಣ್ ಪ್ರಜ್ವಲ್, ಕಾಲೇಜಿನ ಡೀನ್ ರವರು, ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಉಪನ್ಯಾಸಕರು, ನೌಕರರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಮಿಳುನಾಡಿನಲ್ಲಿ ಹಿಂದಿ ಪ್ರಚಾರ ಸಭಾ ಅಂತ ಒಂದು ಇದೆ. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ. ನಿಮಗೆಲ್ಲ ಗೊತ್ತು, ಅಲ್ಲಿ ಸಂಸ್ಕೃತ, ಹಿಂದಿ ಆ ಭಾಷೆಗಳಕ್ಕೆಲ್ಲ ಯಾವ ಥರ ಇದು ಸ್ಪಂದನೆ ಇದೆ ಅಂತ ನಿಮಗೆಲ್ಲ ಗೊತ್ತು. ಅಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಗೋಸ್ಕರವಾಗಿ 1,000 ರೂಪಾಯಿ, ಅದು 10,000 ರೂಪಾಯಿ, ಆದರೆ ಇದು ದೊಡ್ಡ ಡೊನೇಷನ್. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.